ಏನು ಮಾಡೋದು? ನನ್ನ ಮಗುಗೆ ಜ್ವರ ಬಂದ್ಬಿಟ್ಟಿತ್ತಲ್ಲ. ನಾವು ಊರಾಗೆ ಇದ್ದಿದ್ರೆ ಅಕ್ಕಪಕ್ಕದವ್ರು ಯಾರನ್ನ ಕರ್ಕೊಂಡು ಹೋಗೋರು. ಎಂಥ ಕೆಲಸ ಆಯಿತು. ನಮ್ಮ ಸಂಜೆಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ತಪ್ಪಾಯ್ತಾ? ಇವಾಗ ಮಗು ನೋಡು ದಿಕ್ಕಿಲ್ದಂಗೆ ಆಗೋಯ್ತು. ಹುಡುಗಿ ಮತ್ತವಳು ಏ ಅಮ್ಮಯ್ಯ ಲೇ ಅಜ್ಜಿ ಕೇಳ್ತಾ ಇರೋದು ಯಾಕಜ್ಜಿ ಏನಾಯ್ತು? ನಮ್ಮ ಮಗುಗೆ ಜ್ವರ ಅಂದರೆ ಜ್ವರ. ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಮ್ಮ. ನನ್ನ ಮಗನೂ ಇಲ್ಲ. ಆ ಅಮ್ಮನ ಕೇಳಿದ್ನೆ ಸ್ನೇಹ ಅವ್ರ ಅಮ್ಮನ ಅಮ್ಮನ ಏನು ಹೇಳ್ತಾನೆ ಇಲ್ಲ. ಜ್ವರನಾ? ಅಯ್ಯೋ ಪಾಪ, ಇದೇನು ಇಷ್ಟು ಜ್ವರ ಕಾಯ್ತಾಯ್ತು ಮಗುಕ? ಸಾವಿತ್ರಮ್ಮ, ಸಾವಿತ್ರಮ್ಮ, ಏನಮ್ಮ ಬಾಮ್ಮ ಇಲ್ಲಿ. ಯಾಕಮ್ಮ? ಇದು ಅಗ್ಗೀತಾ ಆಂಟಿ ಹತ್ರ ಏನಾದರೂ ಮಗುಕಾಗೋ ಶಿರಪ್ ಐತೇನೋ ನೋಡಮ್ಮ. ಮಗುಕ ಜಾಸ್ತಿ ಜ್ವರ ಬಂದೈತೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋರ್ಕೊಂಗಿರ್ಲಿ. ಇರ್ಬೋದು ಮಗುಕಾಕೋವು. ಇರ್ಬೋದಮ್ಮ. ಇಕ್ಕಿತ್ತಾಳೆ ಅವಳು. ತಡಿ ಈಸ್ಕೊಂಬತ್ತೀನಿ ತಡಿ. ಗೀತಾ, ಗೀತಾ, ಏನಕ್ಕ? ಗೀತಾ, ವಿಹಾನ್ಕ ಅಕ್ಕ ಶಿರಪ್ಪಲ್ಲಿ ತರ್ದಿತ್ತಿಯಲ್ಲ ನೀನು ಜ್ವರದ್ದು, ಹಂಗೆ ಕೊಡಮ್ಮ. ಈ ಮಗುಗೆ ಯಾಕೋ ಜ್ವರ. ಈ ಮಗು 3 ವರ್ಷದಿಂದ 4 ವರ್ಷದ ಮಗು, ಅವನು 1 ವರ್ಷದ ಮಗು. ಅವನ್ಕ ಈ ಮಗು ಟಾನಿಕ್ಗಳಾತವ. ಅಯ್ಯ ನೋಡಕ್ಕ ಹೋಗಿ ಪಂಡಿತ್ರ ಹತ್ರ ಏನನ ಮಾತ್ರ ಗೀತ್ರ ತಕೊಂಬಂದು ಹಾಕೋಗಕ್ಕ, ಮೇಲಾತದೆ. ಅಲ್ಲ ಅವನ್ಕ ಅರ್ಧ ಮುಚ್ಚಳ ಹಾಕೋತ್ರ, ಈ ಮಗುಕ 1 ಮುಚ್ಚಳ ಹಾಕಿದ್ರೆ ಮೇಲಾತದಮ್ಮ. ಅಯ್ಯೋ ಅಕ್ಕ ಅವೆಲ್ಲ 500-600 ರೂಪಾಯಿ ನೋವು. ಸಡನ್ನಾಗಿ ಆಗೋಗ್ಬಿಟ್ಟು ಮಗುಗೆ ಜ್ವರ ಬಂದರೆ ನಾನು ಎಲ್ಲಿಂದ ತಂದ್ಕೊಳ್ಳೆ? ನೀನೊಳ್ಳೆ ಚೆನ್ನಾಗಿ ಕೇಳ್ತೀಯಲ್ಲಕ್ಕ. ಇಲ್ಲ, ಸಿರಪ್ಗಳು ನನ್ನ ಹತ್ರ ಯಾವೂ ಇಲ್ಲ. ಸಾವಿತ್ರಮ್ಮ, ಇಂದ ಮಗುನ ಎತ್ಕೊ. ನಾನು ಗಾಡಿ ಓಡಿಸ್ತೀನಿ, ನಿನ್ನ ಮಗುನ ಮಲಗಿಸು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ. ಸರಿಯಮ್ಮ. ಏನಮ್ಮ ಇಷ್ಟೊಂದು ಜ್ವರ ಬೇಯ್ತೈತೆ? ಸಾವಿತ್ರಮ್ಮ, ನಡಿ ಸಾವಿತ್ರಮ್ಮ. ನೋಡಿ ಗೀತಾ ಆಂಟಿ, ನಾನೊಂದು ಮಾತು ಹೇಳ್ತೀನಿ. ಏನು? ನಿನ್ನ ಮುಖವಾಡನ ಕಳಿಸ್ಬೇಡ ಆಯಿತಾ? ಇಷ್ಟಿನಿಂದ ನೀನು ಹೆಂಗಿದ್ದು ಹಂಗೆ ಇರು. ನಿನ್ನ ನಿಜವಾದ ಬುದ್ಧಿನ ಇಲ್ಲಿ ತೋರ್ಸಕ್ಕೆ ಬರಬೇಡ. ಇಲ್ಲಿ ನೀನು ನಿಜವಾದ ಬುದ್ಧಿ ತೋರಿಸಿದ್ರೆ ಇಲ್ಲೇನು ನಡೆಯಲ್ಲ ಆಯಿತಾ? ನೀನು ಇಷ್ಟು ದಿನದಿಂದ ಹೆಂಗಿದ್ದು ಹಂಗಿದ್ರೆ ಸರಿ ಆಂಟಿ. ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ. ನಾನು ಫಸ್ಟಿಂದ ಹಿಂಗೇನೆ ಇರೋದು ಆಯಿತಾ? ಇವಾಗ ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನನಗೆ ಗಂಡು ಮಗು ಆಗೈತೆ, ನನಗಿಲ್ಲೇ ಹಕ್ಕು ಜಾಸ್ತಿ. ಯಾರು ಏನೂ ಮಾಡೋಕ್ಕಾಗಲ್ಲ ನನ್ನನ್ನು. ನೀನು ಭ್ರಮೆಯಲ್ಲಿ ಬದುಕ್ತಾ ಇದೆಯಾ ಅಂತ ಅನ್ಕೊತೀನಿ ಗೀತಾ ಆಂಟಿನಿ. ನೀನು ಭ್ರಮೆಯಲ್ಲಿ ಬದುಕ್ತಾ ಇದೆಯಾ? ನೀನು ಮುಂಚೆ ಹೆಂಗಿದ್ದೆ ಏನೋ ಬದಲಾಗಿದೆಯಲ್ಲ ಅಂತ ನಾನು ಅಂದ್ಕೊಂಡ್ರೆ ನಿನ್ನ ಮುಂಚಿನ ಬುದ್ಧಿನೇ, ನಿನ್ನ ಮುಂಚಿನ ವರ್ಷನೇ ಇಲ್ಲಿ ತೆಗಿತಾ ಇದೆಯಾ? ಇದೆಲ್ಲ ನಡೆಯಲ್ಲ ಆಂಟಿ. ನಿನ್ನ ಗಂಡು ಮಗು ಹತ್ರ ಏನೋ ಇಲ್ಲ, ಕಲ್ಲತ್ರ ಏನೋ, ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ. ಸುಮ್ಮನೆ ಎಲ್ಲರ ಥರ ಹೊಂದ್ಕೊಂಡು ಇರಂಗಿದ್ರೆ ಇರಬೇಕು. ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡಿಸ್ತೀನಿ. ನೀನು ಯಾಕೆ ನನ್ನೇನು ಜಾಗ ಖಾಲಿ ಮಾಡಿಸ್ತೀಯಾ? ನೀನು ಯಾಕೆ ಜಾಗ ಖಾಲಿ ಮಾಡಿಸ್ತೀಯಾ? ಲೇ, ನೀನು ಹೆಂಗೋ ನಾನು ಹಂಗೆ. ನಿನಗೆ ಎಷ್ಟು ಅಧಿಕಾರ ಆದ್ರೂ ಅದ್ರ 7ರಷ್ಟು ಅಧಿಕಾರ ನನಗದೆ. ನನಗೆ ಮಗನುಟ್ಟವನೆ ಅರ್ಥ ಮಾಡ್ಕೊಂಬಿಡು. ನಾನು ಮುಂಚೆಯಿಂದ ಇರೋದು ಹಿಂಗೆ, ಇನ್ನು ಮುಂದೆ ಇರೋದು ಹಿಂಗೆ. ಹೌದಾ? ಇದೇ ದುರಹಂಕಾರವಾಗಿ ಮೇರಿದ್ರೆ ನಿನ್ನ ಹೆಂಗೆ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ನಿನ್ನ ಚಾಲೆಂಜ್ ಏನೂ ನಡೆಯಲ್ಲ. ಲೇ, ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನೀನು. ಎಲ್ಲರೂ ಮೊಮ್ಮಗಳು, ನನ್ನ ನಾದಿನಿ ಮಗಳು ಅಂತ ಪ್ರೀತಿ ತೋರಿಸ್ಬೋದು. ನಾನು ತೋರಿಸಲ್ಲ ಪ್ರೀತಿ. ನಿನ್ನ ಪ್ರೀತಿ ನನಗೆ ಬೇಕಾಗಿಲ್ಲ ಆಯಿತಾ? ನಿನ್ನ ಬುದ್ಧಿ ಬಿಡಲ್ಲ ಅಂತಲೇ ನಮ್ಮ ತಾತನಿ ನಿನ್ನ ಯಾವ ಜಾಗದಾಗ ಬಿಡಬೇಕು ಆ ಜಾಗದಾಗೆ ಬಿಟ್ಟಿರೋದು ಆಯಿತಾ? ಇವತ್ತಿಗೂ ನಿನ್ನ ಗಂಡು ಮಗು ಎತ್ತಿದ್ಯಾ ಅಂತ ನಮ್ಮ ತಾತನಿ ಯಾವತ್ತಾದರೂ ನಿನ್ನ ಮುಖ ನೋಡಿ ನಿನ್ನ ಮಾತಾಡ್ಸಿಲ್ಲ. ನಿನ್ನ ಬುದ್ಧಿ ನೀನು ಬಿಡಲ್ಲ. ಇವಳು ನನ್ನ ಮೇಲೆ ಚಾಲೆಂಜ್ ಆಗ್ತಾಳ. ಈ ಗೀತಾ ಏನಂತ ಇವಳಕ್ಕಿನ್ನ ತಿಳಿದು ನನ್ನ ವರ್ಷ ತೆಗಿಬೇಕು ಈ ಮನೆಗೆ. ಇನ್ನು ಮೇಲೆ ಇವಳು ಬಾಲ ಹೆಂಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಟ್ ಮಾಡ್ತೀನಿ. ಬರಲಿ ನನ್ನ ಗಂಡು, ಹೇಳ್ತೀನಿ. ನನ್ನ ಗಂಡನ್ನೇ ಬೇರೆ ಮನೆ ಮಾಡಿ ಕರ್ಕೊಂಡೋದ್ರೆ ಅವಾಗ ಇವರೆಲ್ಲ ಏನು ಮಾಡ್ತಾರೆ? ಹೆಂಗೋ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಇವನು ಹೊಟ್ಟೆ ಉರ್ದೋಗ ಎಂಥ ಕೆಲಸ ಮಾಡ್ಬಿಟ್ಟು ನಮ್ಮ ಇವನು ಮಗುಗೆ ಏನೇನು ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ಏನೋ. 2-3 ದಿವಸ ಆಯಿತು ಹೋಗಿ, ಇನ್ನೂ ಮನೆಗೆ ಬಂದಿಲ್ಲ. ಅದೇ ಒಂದು ಯಾವ್ದಾರ ಇಟ್ಕೊಂಬಿಟ್ಟದೆ ಮಗು. ಅಲೋ ಸ್ನೇಹಿ ಲೇ, ಆ ಮಗುಗೆ ಜ್ವರ ಬಂದ್ಬಿಟ್ಟದ್ಲೇ. ಅವ್ರ ಅಪ್ಪನ ಮೇಲೆ ಜ್ಞಾನ ಇಟ್ಕೊಂಡವಳ ಏನು? ಆ ಮಗುಗೆ ಜ್ವರ ಬಂದ್ಬಿಟ್ಟದೆ. ಬಂದ್ರೆ ಬರ್ತದೆತ್ತು. ನೀವು ಆರಾಮಾಗೆ ಇನ್ನೂ ಒಂದು 3-4 ದಿವಸ ಇದ್ಬಿಟ್ಟು ಬರ್ರಿ. ಅತ್ತೆ ಇವನು ಎತ್ಬಿಟ್ಟವನ ಫೋನು. ಅಯ್ಯೋ, ನಾನು ಅವಳು ಎತ್ಕೊಂತಾಳೆ ಅಂತ ಮಾತಾಡ್ಬಿಟ್ನಲ್ಲಮ್ಮ. ಅಳು ಅನ್ಬೇಕಾದ್ರೂ ಮಾತಾಡಬೇಕಾಗಿತ್ತು. ಹೇಳಪ್ಪ, ಹೇಳ ಸ್ನೇಹನ ಸ್ನಾನ ಮಾಡ್ತಾವಳೆ ಅತ್ತೆ. ಮಗುಗೆ ಏನಾಗೈತತ್ತೆ? ಹೆಂಗವಳತ್ತೆ? ಏನಿಲ್ಲ ರೋಷ್ಟು, ಜ್ವರ ಬಂದದೆ. ನಮ್ಮ ಕಾರುಣ್ಯ ಆಸ್ಪತ್ರೆಗೆ ಕರ್ಕೊಂಡೋಗೋಳೆ. ನೀವು ಆರಾಮಾಗಿ ಇಟ್ಬಿಟ್ಟು ಬರ್ರಿ. ಅಯ್ಯೋ ಅತ್ತೆ, ಯಾಕತ್ತೆ ಜ್ವರ ಬಂದಿದ್ದು? ಜ್ವರ ಯಾಕೆ ಬರ್ತದಪ್ಪ? ಏನು ಜ್ವರ ಏನು ಹೇಳಿ ಕೇಳಿ ಬರ್ತದ? ಮಕ್ಕಳು ಅನ್ಬೇಕ ಜ್ವರ, ಮುಖ ನೋವು, ತಲೆನೋವು, ನೆಗಡಿ, ಕೆಮ್ಮು, ಶೀತ ಎಲ್ಲ ಇದ್ದಿದ್ದೆ. ನೀವು ಅದನ್ನೇನು ತಲೆಗೆ ಹಾಕೊಂಬಿಟ್ರೆ ನಮ್ಮ ಕಾರುಣ್ಯ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋಳೆ. ನೀವು ಆರಾಮಾಗಿ ಇದ್ಬಿಟ್ಟು ಬರ್ರಿ. ಇಲ್ಲ ಅತ್ತೆ, ನಾವು ಬಂದ್ಬಿಡ್ತಿರತ್ತೆ, ನಾವಿಲ್ಲಿರಲ್ಲತ್ತೆ. ಅಯ್ಯೋ ಏನು ಇಲ್ಲಪ್ಪ, ಮೇಲಾತದೆ ಜ್ವರ. ನೀನು ಅದನ್ನೇನು ದಿಗ್ಲಿಕ್ಕಂಬಿಡ.
ಮೇಲತ್ತದೆ ಜ್ವರ, ನೀವು ಆರಾಮಾಗಿ ಇದ್ಬಿಟ್ಟು ಬರ್ರಿ. ಅಲೋ ಅಲೋ ಅಯ್ಯೋ ನನ್ನ ಬಾಯಿಗೆ ಮುನ್ನಾಕ್ತು ಹೋಗು. ಅಲ್ಲ ಅವಳು ಅಂದಮೇಲೆ ನಾ ಮಾತಾಡಿದ್ರೆ ಆತಾರಿಲ್ಲ. ಅಯ್ಯೋ ಅವಳು ಫೋನ್ ಇವನು ಎತ್ತಾನೆ ಅಂತ ನನಗೇನು ತಿಳಿದು ಹೋಗತ್ತ. ಇನ್ನು ಅವಳು ನಮ್ಮದಾಗ ಅಲ್ಲಿರೋಕೆ ಬಿಡ್ತಾನ? ಅಯ್ಯೋ ಅವಳು ನಮ್ದು ನಾನೇ ಹಾಳು ಮಾಡ್ದಂಗಾಯ್ತು. ಅವಳು ಮಾತಾಡೋ ಬರ್ತೀಯ ಅರ್ಜೆಂಟಾ ಮಾತಾಡ್ಬೇಕಾಗಿತ್ತ ನಾನು? ನನ್ನ ತಲೆಗಿಷ್ಟು ಎಲ್ಲ ನಾವು ಕಂಡ್ಬಿಡಿ, ಇನ್ನೇನು ಮಾಡೋಕ್ಕಾಗ್ತದೆ. ಎತ್ತಿದ್ರೆ ಸುಬ್ಬಿ ಎಲ್ಲೂ ಹೋಗ್ಬೇಡ, ಇಲ್ಲೇ ಆಟ ಆಡ್ಕೊಂತಾರೆ ಬಟ್ಟೆಗಳಂಡವೆ, ಹೋಗ್ಬಿಟ್ಟು ಬರ್ತೀನಿ. ಬಾಳಲ್ಲ ನೀನು, ಎಲ್ಲೂ ಹೋಗ್ಕೊಡ್ದು ಹೊಡಿತೀನಿ. ಏನ ನಾನೇ ತಕ್ಕೊಡ್ತೀನಿ ಕಾಸು ಎತ್ಕೊಂಬಂದ. ಕಾಸು ಕಳ್ದಾಗ್ತಿಲ್ಲ, ಯಾರನ್ನ ಕಿತ್ಕೊಂತಾರೆ. ನಾನೇ ತಕ್ಕೊಡ್ತೀನಿ, ಸುಮ್ಮನೆ ರೇ. ಯಾಕೆ? ಅಯ್ಯೋ ನೋಡಮ್ಮ, ಇವು ಕಿತ್ಲಾಡ್ತಾಳ ತಿರ್ಗಾಕಿಲ್ಲ. ಇವ್ ನೋಡಿ ಇಲ್ಲಿಗೆ ಬಂದಿರೋದ ಲೇ ವಿಹಾನು. ಅಯ್ಯೋ ಸುಮ್ಮನೆ ಇರೋ ವಿಹಾನು, ಯಾಕ ಲೇ, ಯಾಕ ಅಲ್ಲಿಂದ ಇಲ್ಲಿಗೆ ಬಂದಿರೋದ? ದೊಡ್ಡವನ ಮಗನು, ಇವಳು ರುದ್ರನ ಮಗಳು. ಅಬ್ಬಬ್ಬಬ್ಬ. ಏನಮ್ಮ ಇವ್ರದು? ಬಾರೆ ನೀನು ಮನ್ಕೋಗ ಓಡಬಿಡ, ಅವಳು ಹೊಡಿತಾಳೆ. ನೀನು ಅವಳಿಗೆ ನಮ್ಮ ಮೊಂಡೆ ನನ್ನ ಮಗನು. ನೀನೇನು ಕಡಿಮೆ ಆದವನಲ್ಲ. ಏನ್ ಬೇಡ, ಸುಮ್ಮನೆ ಇರು. ನೀನ್ ಬೆಳಗ್ಗೆ ಹೋಗ, ಅವನ ಪಟ ಅಂತ ಹೊಡ್ಬಿಟ್ಟು ಬಂದಿದ್ಯಾ, ಅದಕ್ಕೆ ಅವ್ನು ತಿರ್ಗಾ ಬಂದವನೆ. ನಡಿ ಅಲ್ಲಿ ಬಟ್ಟಿಗಳೋಗಿ ಹತ್ರ ಕೂತ್ಕ ನಡಿ. ನಿಂದು ಬೊಲೆ ಕೆಲಸ ಆಗೋಗ್ಬಿಟ್ಟದ ನಡಿ. ಎಲ್ಲಿ ನೋಡು ನೀನೇ ಇರ್ತೀಯ. ಬೀಳ್ತಾವೆ ಏಟಿಗೆ ನಿಂತ ನೀನೇನು? ಓ ನಾನು ಕುಂಬಳಕಾಯಿ, ನೀನು ಪೀನ್ಸ್ಕಾಯ. ಸರೋಯ್ತು ಕತೆ, ನಡಿ. ಓ ನೊಚ್ಚು ಅಂತ ಮುರಿತಾಳಂತೆ. ಮುರಿ ಅಂತ ನಡಿ, ನಾನೇ ಕರ್ಕೊಂಡೋಗ್ತೀನಿ. ಇವಾಗ ಬೇಡ ನಡಿ. ಇಲ್ಲ ಇವಳು ಮನೆ ಬಾಗ್ಲಾಕೈತೆ. ಓ ಎಲ್ಲ ಸೊಸೆ ಮನೆಗೆ ಹೋಗಿರ್ಬೇಕು. ಹೋಗ್ಲಿ ಪಾಪ ಸೊಸೆ ಮನೆಗೆ ಅವಳೇನು. ಇರಲಿ ಮಾಡ್ತೀನಿ ಇವಳ್ಗ. ಇಲ್ಲೂ ಇರ್ಕೂದು ಅಲ್ಲೂ ಇರ್ಕೂದು. ಕಾಂತೆ ಬಂತ ಎತ್ಕೊಂಡು ಓಡ್ಬೇಕು, ಹಂಗೆ ಮಾಡ್ತೀನಿ ನೋಡಿ ಇವಳ್ಗ. ಅಂಬುಜತ್ತೆ ಓಹೋ ಏನೇ ಸಂಡಿಗೆ ನಮ್ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ಯಾ? ಹಿಂಗೆ ಬನ್ನಮ್ಮ ಬಾ. ಎಲ್ಲಿ ಬಾಗ್ಲಾಕೊಳ್ಳೆ ಇಲ್ಲ ಎಲ್ಲಮ್ಮ, 2 ದಿವಸ ಆಯ್ತು. ಎತ್ತದ್ಲೇನು ತಿಳಿದು ಮಗನ್ ಬಂದಿದ್ನ? ಏನು ಊರಿಗೆ ಗಿರ್ಕೋಗೋರೋ ಏನು? ಅಯ್ಯೋ ಊರ್ಗೇನು ಹೋಗಿಲ್ಲ ತಾಕ. ನಿಂಕ ತಿಳಿದೇನು? ಏನೇ ಸಂಡಿಗೆ ಮಾವನ್ ಹೇಳಿಲ್ಲ ನಿಂಕ? ಇಲ್ಲಲೇ ಏನೇ ಹೊಟ್ಟೋಗ್ಬಿಟ್ರೇನು ಊರ್ಕ? ಅಯ್ಯೋ ಓದ್ತಾಳೆ ತಕೋ. ಬಲ್ ಕುಚ್ಚೆಷ್ಟೇ ಅವಳ್ದು. ಅಮ್ಮ ಊರ್ಗೆ ಹೋಗಿಲ್ಲಮ್ಮ, ಇವನಮ್ಮನು ಮದುವೆ ಮಾಡ್ಕೊಂಡವನೆ. ಏನ್ಲೇ ಹಿಂಗೆ ಹೇಳ್ತಾ ಇದ್ಯಾ? ಕನ್ಸ್ಗಿನ್ಸ್ ಕಂಡ ಹೆಂಗೆ? ದೇವ್ರನಗುನು ಮದುವೆ ಮಾಡ್ಕೊಂಡವನವನು. ಯಾರಿಗೂ ಹೇಳ್ತೀರಾ ಮದುವೆ ಮಾಡ್ಕೊಂಡವನೆ. ಈ ಆಶಂಕರಂಗ ನೋಡಕ್ ಹೋಗಿದ್ರಲ್ಲ ಹುಡ್ಗಿ, ಆ ಹುಡ್ಗಿನ ಇವನ್ ಮದುವೆ ಮಾಡ್ಕೊಂಡವನೆ. ನಮ್ಗ ತಿಳಿದು ಪಟೇಲಪ್ಪನ್ ಬಂದು ಹೇಳಿದ್ದು. ಮಾವನ್ ನಿಂಗೆ ಕೇಳಿಲ್ಲ? ನಿಮ್ಮ ಮಾವನ್ಕ ತಿಳಿದಲೆ? ತಿಳಿದಿದ್ರೆ ಮನೆಗೆ ಅಂದಿರೋನು. ಅವನಿಗೆ ಹೆಣ್ಣು ನೋಡಕ್ ಹೋಗ್ಬೇಕು ಅಂತ ಹೇಳ್ತಾ ಇದ್ನು. ಅಯ್ಯೋ ಇವನು ಮಕ ಮುಚ್ಚ, ಎಂತ ಕೆಲಸ ಮಾಡವನೆ ಅಮ್ಮ. ಏನು ಇಂಥ ಕೆಲ್ಸಕ್ಕೆ ಮಾಡ್ತಾರೆ ಇವರು? ಮದುವೆ ಮಾಡ್ಕೊಂಡವನೆ, ಅದಕ್ಕೆ ಅವ್ರ ಅಮ್ಮನ ಕರ್ಕೊಂಡೋಗವನೆ. ನಿಮ್ಗೆಲ್ಲ ಏನು ಕೇಳ್ತಾರಮ್ಮ? ಏನು ಕೇಳ್ತಾರೆ? ನಿಮ್ಮನ್ನೆಲ್ಲ ಪಕ್ಕಕ್ಕಿಕ್ಕವ್ರೆ ಊಟಕ್ಕೆ ಉಪ್ಪಿನಕಾಯಿ ನಿಮ್ಮನ್ನು ಬೆಳೆಸ್ಕೊಳೋದು. ನಿಮ್ಗೆ ಕೇಳ್ಬೇಕನ್ನೋದು ಏನಿಲ್ಲ ಅವ್ರಗ. ಒಬ್ಳೆ ಮಗಳಂತೆ, ಗಂಡು ಮಕ್ಳಿಲ್ಲ ಏನೂ ಇಲ್ಲಂತೆ, ದಂಡ್ಯಾಗ ಜಮೀನದೆ. ಅಲ್ಲ ನಮ್ಮ ಯಜಮಾನ್ ಕೇಳ್ದಿರ ಇವನು ಇಂಥ ಕೆಲಸ ಮಾಡೋಣ? ಏನಮ್ಮ ನಮ್ಮ ಮನೆ ಬರಗಲೆಲ್ಲ ಹಿಂಗೆ ಆಗೋಗ್ಬಿಟ್ವ? ನಮ್ಮ ಯಜಮಾನ್ಗೆ ಏನೋ ತಿಳಿದ್ರೆ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಳಲ್ಲ. ಹಂಗಾದ್ರೆ ಪಟೇಲಪ್ಪನ ಹೇಳಿದ್ನ ನಿಮ್ ಕೂಡ? ಪಟೇಲಪ್ಪನ ನಿಮ್ಮ ಮಾವನ್ ಕೇಳ್ದಿರನೇ ಇತ್ತ ನೀನೆ? ಏನೋ ಬೇಜಾರು ಮಾಡ್ಕೊಂತಾನೆ ಅಂತ ನಾನು ಹೇಳಿಲ್ಲ ಅಂತ ನಮ್ಮ ಅತ್ತೆ ಕೂಡ ಹೇಳ್ತಾ ಇದ್ನು. ನೋಡತ್ತೆ, ನಾನು ಹೇಳ್ದಂಗೆ ನೀನು ಕೇಳು. ಏನು ಅವಳು ಬಂದ್ರೆ ಈ ಮನೆ ಕೊಡಬೇಡ ನೀನು.
ಕೊಡಬೇಡ ಅಂದರೆ ಕೊಡಬೇಡ. ಎಲ್ಲ ನಾವು ಕಳ್ಳಿ ಏನೇನೋ ಮಾಡ್ಕೊಳ್ಳಿ. ಇವಾಗ ಮಗುನ ಹೇಳ್ದಿರ ಕೇಳ್ದಿರ ಮದುವೆ ಮಾಡ್ಕೊಂಡು ಅಂತಾನೆ ಅವನನ್ನ ಬೈದು ನಿಮ್ಮ ಹತ್ರ ಬಂದು ಹೇಳಿಸ್ಬೇಕು ತಾನೆ. ಅವಳು ಮಗನ ಕರ್ಕೊಂಬಂದು ಮಗನ ಜೊತೆಗೆ ಮೆಲ್ಲಿಗೆ ಓಡೋಗಳು ನೋಡು. ಇವಳ್ದೇ ಎಲ್ಲ ಪ್ಲ್ಯಾನು. ಹೆಂಗೋ ದಂಡಿಗೆ ಆಸ್ತಿ ಸಿಗ್ತದೆ ಅಂತ. ಇಲ್ಲೂ ಆಸ್ತಿ ಬೇಕು, ಅಲ್ಲೂ ಆಸ್ತಿ ಬೇಕು. ನೋಡ್ತಾ ಬರಲಿ ಹೋಗು. ನಾನಿವಾಗ ಒಂದು ಬೀಗ ಹಾಕ್ತೀನಿ ನೋಡು. ಇವಾಗ ಅವಳೊಂದು ಬೀಗ ಹಾಕ್ಕೊಂಡು ಹೋಗೋಳೆ, ನಾನೊಂದು ಬೀಗ ಹಾಕ್ತೀನಿ. ಅವಳಂತೂ ಈ ಜಾಗದಾಗ ಸೇರ್ಸಲ್ಲ ನಾನು. ನಮಗೆ ಬೆಲೆ ಕೊಡ್ದಿದ್ಮೇಲೆ ಅವಳಿಗೆ ಇಲ್ಲಿ ಜಾಗ ಬಿಡೋದು? ಹಾಂ, ಬರಲಿ ಹೋಗಿ ಕೊಡ್ತೀನಿ ಹೋಗೋಳು ಜಾಗ. ಇವಾಗ ತಾನೆ ಒಟ್ಟುಗ್ಲೂರ್ದು ಹೋಗ. ಥೂ, ನಾನು ಬಂದ ಕೆಲಸ ಆಯಿತು. ಹೆಂಗೋ ಅಂಬು ಜೊತೆ ಫಿಟ್ಟಿಂಗ್ ಇಕ್ಬೇಕಾಗಿತ್ತು, ಇಕ್ಕದ್ನೆ. ಇನ್ನು ಇವಳ ಎಲ್ಲಿ ಇದ್ದಂಗೆ ಮಾಡಬೇಕು. ನಮ್ಮನೆ ಒಳಗಂತೂ ಬರೋಕ್ಕೆ ಇವಳಿಗೆ ಆಸ್ಪದ ಇಲ್ಲ, ಬರೋಕ್ಕಾಗಲ್ಲ. ಇನ್ನು ಇಲ್ಲಿ ಜಾಗ ಖಾಲಿ ಮಾಡಿಸ್ಬೇಕು. ಅದೆಲ್ಲಿ ಕೂತಾಳೆ ಹೋಗ್ಲಿ. ಯಾಕೆ ಸಂಧ್ಯಾ ಹಂಗೆ ಓದ್ತಾ ಇದೆಯಾ? ಹೋಗತ್ತೆ ಕೇಳಿಸ್ದಂಗೆ ಎಲ್ಲ ಓದ್ತಾವಳೆ. ಅಮ್ಮ ಅಮ್ಮ ಯಾಕ ಏನ ದೊಡ್ಡವನ್ ಎತ್ತದಮ್ಮ. ಯಾಕ ನಿಮ್ಮ ಜೊತೆಗೆ ಬೆಳಗ್ಗೆ ತೋಟದಕ್ಕೆ ಬನ್ನಲ್ಲ? ಬನ್ನು 6 ವರ್ಷ ತಿದ್ನ ಅದೆತ್ತ ಆ ಕಡೆಗೆ ಹೋದನ್ ಬಂದೇ ಇಲ್ಲ. ಹೋಗು ಪತ್ತನೇ ಇಲ್ಲ. ಎತ್ತೋಗ್ಬಿಟ್ನ ಅದೇನ್ ಕತೆನವ? ಲೈ ಅಲ್ಲೇ ಎಲ್ಲ ಇರ್ತಾನೆ ನೋಡ. ಇಲ್ಲ ಹೋಗಮ್ಮ. ಎತ್ತದ್ನಮ್ಮ ದೊಡ್ಡನು. ಎತ್ತೋದ್ನ ನಾನು ಕೇಳಿದ್ರೆ ಲೇ ಸರೋಜಿ ಸರೋಜಿ ಲೈ ಯಾಕ ಲೇ ಎತ್ತೋದ್ನೆ ದೊಡ್ಡನು. ಹಾಂ, ಎತ್ತೋದ್ನ ನಾನು ಕೇಳ್ತಿಳದ. ನನ್ನ ಕೇಳಿದ್ರೆ ಬೆಳಗ್ಗೆ ನಮ್ಮ ಜೊತೆಗೆ ಇದ್ನಲ್ಲ ತೋಟದಾಗ. ಲೇ ಇಲ್ಲ ಅವನು ತೋಟ ಎಲ್ಲ ಅವ್ನು ರೌಂಡ್ ಹಾಕಿದ್ದೀನಿ. ಇಲ್ಲ ಅವನು ಅದು ಎತ್ತೊಳ್ಟದ್ನ ಅದೇನ್ ಕತೆನವ? ಲೈ ಬಾಯ್ ಮುಚ್ಕೊಂಡಿರಾ? ಎತ್ತು ಹೋಗಲ್ಲ ಬತ್ತಾನೆ. ನಂಗೇನೋ ಅನುಮಾನ ಇವನೇನೋ ಕಿತಾಪತಿ ಮಾಡ್ತಾವನೆ ಅಂತ. ಲೇ ಶಿವನೇ, ಏನದು ಅಲ್ಲೇನೋ ನಿಂತ್ಕೊಂಡು ಬಂದ್ಬಿಡ್ತಾ ಇದೆಯಾ? ಏನಿಲ್ಲ. ಅಯ್ಯೋ ಎತ್ತೋದ್ ನಮ್ಮ ಮಗನು. ಇವನು ಬಾಯ್ಗೆ ಮುನ್ನಾಕ ಏನೇನೋ ನನ್ನ ಕಿತಾಪತಿ ಮಾಡ್ತಾ ಇರ್ತಾನಲ್ಲ ಇವನು. ಹಾಂ, ಏನು ಸುನಂದಿನ ಕರ್ಕೊಂಡು ಓಡ್ಬಿಟ್ಟು ಹೋಗ್ಬಿಟ್ನ ಹೆಂಗೆ? ನನಗೇನೋ ಅನುಮಾನ. ಇವನು ರಾತ್ರಿ ಏನೋ ಸರ್ಸರ ಅಂತ ಇದ್ನು ಬೀರುವಾಗ ಏನಿರ್ಬೋದು ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗೋದೇನೋ, ಬಟ್ಟೆಗಳೇ ನೆತ್ಕೊಂತವನೇನೋ ಅಂತ ಏನೋ ಅನುಮಾನನೇ. ಬೆಳಗ್ಗೆ ಕೊಬ್ಬರು ಬೇರೆ ಕೈಯಾಗಿ ಇಟ್ಕೊಂಬತ್ತಾ ಇದ್ನು. ನಂಗೆ ಕೇಳೋಣ ಕೇಳಬೇಕಾಗಿತ್ತು ನೋಡು. ಏನ ಪಂಡಿತ್ ರಂಗದಾಗ ಚಕ್ಲಿನೋ ನೀವು ಪಟ್ಟ ತಗೊಂಡವನೇನೋ ತಿನ್ನಕ್ಕೆ ತಗೊಂಬತ್ತವನೇನೋ ಅಂದ್ಕೊಂಡು ಮಾರ್ಬಿಟ್ಟೆ. ಅದು ಕರಿ ಕೊಬ್ಬರು. ಅಯ್ಯೋ ಏನಪ್ಪ ಗಾಶರ ಎತ್ತನ ಅವಳನ್ನ ಕರ್ಕೊಂಡು ಓಡ್ಗಿಡ್ ಹೋಗ್ಬಿಟ್ನ ಹೆಂಗೆ? ಅತ್ತೆ ಯಾಕೆ ಅತ್ತೆ? ರಾತ್ರಿ ಬೀರುವಾಗ ನಮ್ಮ ಯಜಮಾನು ಏನೋ ಸರ್ಸರ ಅಂತ ಇತ್ತು, ಏನೋ ಎತ್ಕೊಂತವನ ಬಿಡು ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗೋದ್ನೆ. ಬೆಳಗ್ಗೆ ಒಂದು ಕರಿ ಕೊಬ್ಬರು ಕೈಯಾಗಿ ಇಟ್ಕೊಂಡಿದ್ನು. ಏನೋ ಪಂಡಿತ್ ರಂಗದಾಗ ತಿನ್ನಕ್ಕೆ ತಗೊಂಡು ಹೋಗ್ತಾವನ ಬಿಡು ಅಂತ ನಾನು ಅನ್ಕೊಂಡೆ. ಏನತ್ತೆ ಹಿಂಗೆ? ಏನೋ ಸುನಂದಿನ ಕರ್ಕೊಂಡು ಏನೋ ಓಡ್ಗಿಡ್ ಹೋಗ್ಬಿಟ್ನ ಹೆಂಗೆ? ಏನು ಹಿಂಗೆ ಹೇಳ್ತಾ ಇದೆಯಾ? ದೇವ್ರನಗೂ ಕವರ್ ಕೈಯಾಗಿತ್ತು. ನಾನು ನೋಡಮ್ಮ ಕೇಳೋಣ ಕೇಳಬೇಕಾಗಿತ್ತಿಲ್ಲ, ಕವರನ್ನ ಕಿತ್ಕೊಬೇಕಾಗಿತ್ತು. ನಿಮ್ಮ ಅವನು ತಿಳಿದ್ರೆ ಸುಮ್ಮನೆ ಇರ್ತಾನೆ. ಅಮ್ಮನು ಬೇರೆ ಮದುವೆ ಮಾಡ್ಕೊಂಡವನಂತೆ. ಇವನು ನೋಡಿದ್ರೆ ಹಿಂಗೆ ಅಂತ ಹೇಳ್ತಾ ಇದೆಯಾ? ಮೋನು ಮದುವೆ ಮಾಡ್ಕೊಂಡವನಂತೆ. ಅವಳೇ ಅವಳು ಸಂಡಿಗೆ ಬಂದಿದ್ಲು, ಇವಾಗ ಹೇಳಿದ್ಲು. ಸೋರೋಯ್ತು ಬಿಡು, ಸೋರೋಯ್ತಮ್ಮ ಸೋರೋಯ್ತು. ನಮ್ಮ ಸಂಸಾರ ಉದ್ಧಾರ. ಲೇ ಈ ಹಂಗನ ಮಾಡಿ ಏನೋ ಹಂಗೆ ಪತ್ತೆ ಹಚ್ಚಲೆ. ಇವನು ಅವಳನ್ನೇನೋ ಕರ್ಕೊಂಡು ಓಡ್ಗಿಡ್ ಹೋಗ್ಬಿಟ್ರೆ ನಾವೇನು ಊರಾಗ ತಲೆ ಎತ್ಕೊಂಡು ತಿಳ್ಗಂಗದೇನೆ. ಅವಳು ಇಲ್ಲೆಲ್ಲ ಅಂತಲ್ಲ, ಊರಾಗ ಅವಳಂತಲ್ಲ ಅವ್ರ ಊರಾಗ. ಅದೇ ಏನೋ ಹಂಗೆ ಪತ್ತೆ ಹಚ್ಚಲೆ. ಹೋಗ ಸರಸ್ವತಿ ಅವ್ರ ಮನೆ ಹತ್ರಕ್ಕ ಹೋಗಿ ಬರ್ತೀನಿ. ಆ ಜಯಮ್ಮನ ಬಾಯಿಗೆ ಏನು ಬರ್ತದ ಸರಸ್ವತಿ ಕೇಳಿ ಬಾಯಿ ಬಿಡಿಸ್ತೀನಿ. ಇವ್ರು ಮಾಡೋ ಕೆಲ್ಸಕ್ಕೆ ನನ್ನ ಗಣಕ 3ನೇ ಕಿತ ಹೃದಯ ಆಪರೇಷನ್ ಮಾಡ್ಬೇಕಾಗ್ತದೆ. ಆಟು ಟಕ್ಕು ಆಗಿ ಅಯ್ಯೋ ಇವು ಆಟಗಳು ಹೋಗಿ ಇವ್ರು ಬಾಯ್ಕ್ ಮುನ್ನಾಕ. ಯಾಕ ಏನ ಇದಾಗ ಬಾಯ್ ತಕೊಂಡು ಹಿಂಗ್ ನಿಂತಿದ್ಯಾ? ಅವ್ನು ಬೆಳಗ್ಗೆ ಕವರಾಗಿ ಬಟ್ಟೆ ಬರೀ ಇಟ್ಕೊಂಡು ಹೋಗ್ತಾ ಇದ್ನಂತಲ್ಲ. ಯಾರು? ದೊಡ್ಡನು ಒಟ್ನಾಗಿ ಕರೀದೊಂದು ಕವರ್ ಕೈಯಾಗಿ ಇಟ್ಕೊಂಡಿದ್ವಾ. ಅಮ್ಮೋ ಎಲ್ಲ ಎಸ್ಕೇಪ್ ಆಗ್ಬಿಟ್ಟವನಮ್ಮೋ ಇವನು. ಲೇ ಸಿಕ್ಕೋನೆ ಕದಿಲಿಲ್ಲ ನಂಗೆ ದಿಗ್ಲಾತದ್ಲೇ. ಲೇ ಅದೇನೋ ಹಂಗೆ ನೋಡೋಗ ನಿಮ್ಮ ಅಪ್ಪನ ತಿಳಿದಿದ್ ಮುಂಚೆನೆ ಅವ್ನು ನಂಗೆ ಹೇಳ್ಕೊಂಬರ ಎಲ್ಲವನು. ಎಲ್ಲಿ ಹೋಗ್ಲಿ ನಾನು ಹುಡ್ಕಕ್ಕ ನೀನು ಹೋಗಮ್ಮ ಹೋಗಮ್ಮ. ಯಾವನ್ ಎತ್ತನ ಹೋಗ್ಲಿ ಹೋಗಿ ಎಷ್ಟತಿ ಅಂತ ಅವ್ನು ಇಟ್ಕೊಂಬರದ. ನಂಗೆ ಇಟ್ಕೊಂಬಂದು ಬೇಜಾರಾಗ್ಬಿಟ್ಟದ. ಎಲ್ಲನ ಆಳ್ಬಿತ್ಕೊಂಡು ಹೋಗ್ಲಿ ಬಿಡು. ಅಯ್ಯೋ ಭಗವಂತ ಮುಂದುವರಿಯುವುದು.